ಚೀಫ್ ಮಿನಿಸ್ಟರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷದ ಮುಖ್ಯಮಂತ್ರಿ ಈಗಾಗಲೇ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ಭೇಟಿ ಮಾಡಿ ಮೈಸೂರು ವಿಚಾರದಲ್ಲಿ ಸಾರ್ವಜನಿಕ ಸಭೆ ಇದೆ, ಅಲ್ಲಿಗೆ ಬರಬೇಕು ಅಂತ ಹೇಳಿ ಅವ್ರ ಆಫೀಸಿಂದ ಮೊದಲು ಸಹ ಹೇಳಿದರು. ಅದನ್ನು ರಾತ್ರಿ ದೃಢೀಕರಿಸಿದ್ದಾರೆ ಅಷ್ಟೇ. ಕಳೆದ 1 ವರ್ಷಗಳಿಂದ ನಾವು ಮುಖಾಮುಖಿಯಾದಾಗಲೂ ಒಂದಷ್ಟು ಚರ್ಚೆಗಳಾಗ್ತಿರಲಿಲ್ಲ ನಾರ್ಮಲ್ ನೋಡಿದಾಗ. ಸೊ ನಿನ್ನೆ ಆ ಒಂದು ಎಲ್ಲ ಸಾಮರಸ್ಯ ಮಾತುಕತೆ ಕಳೆದ 1 ವರ್ಷದ ಪ್ರಶ್ನೆ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಲ್ಲ ಅಥವಾ ಜನತಾ ಪಕ್ಷ ಅಲ್ಲ. ನಮ್ಮಲ್ಲಿ ಮತಭೇದಗಳಿರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾಳೆ ಜನಾಂದೋಲನ ಸಮಾವೇಶದಲ್ಲಿ ನಾವು ಮೈಸೂರಲ್ಲಿ ಭಾಗವಹಿಸ್ತೀವಿ. ಹಾಂ, ಮೈಸೂರಲ್ಲಿ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮೈಸೂರಿಗೆ ಹೋಗಿ ಭಾಗವಹಿಸ್ತೇನೆ. ಈಗಲೂ ಕೂಡ ಪಾದಯಾತ್ರೆ ಮೂಲಕ ರಾಜೀನಾಮೆಗೆ ಒತ್ತಾಯನ ಮುಂದುವರಿಸಿದೆ ಬಿಜೆಪಿ ಜೆಡಿಎಸ್. ಅವ್ರದ್ದು ಕೂಡ ನಾಡಿದ್ದು ಮೈಸೂರು ತಲುಪುತ್ತೆ. ಸೊ ಅನಿವಾರ್ಯತೆ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಅಥವಾ ಅಲ್ಲ, ವಿರೋಧ ಪಕ್ಷವಾಗಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರವನ್ನು ನಾವು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಕೊಡ್ತೇವೆ. ಅವರು ಈಗಾಗಲೇ ಸುಮಾರು 1 ವಾರ ಕಳೀತು, 1 ವಾರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅದಕ್ಕೆಲ್ಲವೂ ಸಹ ಉತ್ತರವನ್ನು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಎಲ್ಲರೂ ಸಹ ಉತ್ತರ ಕೊಡ್ತಾರೆ.